ನಾನು ಇದನ್ನು ಹೇಳೋದು ಅದೆಲ್ಲ ಸದ್ಯಕ್ಕೆ ಬೇಡ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಅವಶ್ಯಕತೆ ಅವ್ರಿಗಿಲ್ಲ ಅಂತ ಹೇಳಿದ್ರು, ನನಗೂ ಯಾರ ಅವಶ್ಯಕತೆಯೂ ಇಲ್ಲ. ಎಲ್ಲ ನಿರ್ಧಾರ ನಾನು ಮಂಡ್ಯದಲ್ಲೇ ಹೇಳ್ತೀನಿ ಅಂತ ಘೋಷಣೆ ಮಾಡಿದ್ದೀನಿ. ಸೊ ಹಾಗಾಗಿ ನನ್ನ ನಿರ್ಧಾರ ಏನು ಅನ್ನೋದನ್ನು ಅಲ್ಲೇ ಹೇಳ್ತೀನಿ ನಾನು. ಅಲ್ಲ, ಎಲ್ಲ ರೀತಿಯ ಅಭಿಪ್ರಾಯಗಳನ್ನು ಕೊಟ್ಟರು. ಒಂದು 3-4 ರೀತಿಯ ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ. ಅದೇನು ಅಂತ ನಾನು ಅಲ್ಲಿ ಹೇಳ್ತೀನಿ. ಅವೆಲ್ಲವನ್ನು ದೃಷ್ಟಿಯಲ್ಲಿ ಇಟ್ಕೊಂಡೆ ನನ್ನ ಇವತ್ತಿನ ನಿರ್ಧಾರ. ಅದೆಲ್ಲ ಅಂದರೆ ನಮ್ಮಲ್ಲಿ ಕಾನ್ಫಿಡೆನ್ಷಿಯಲ್ ಆಗಿ ಆಗುವಂಥ ಚರ್ಚೆಗಳು, ಅದನ್ನು ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಅದು ಸರಿ ಹೋಗಲ್ಲ ಹೇಳಿದ್ರೆ. ಸೊ ಹಾಗಾಗಿ ನಾವು ಅದನ್ನೆಲ್ಲ ನೋಡಿಕೊಂಡು ಬಂದ್ವಿ. ಅಧಿಕಾರಕ್ಕೆ ಅಥವಾ ಸ್ವಾರ್ಥ ರಾಜಕಾರಣಕ್ಕೆ ನಾವು ಯಾವತ್ತೂ ಆಸೆ ಪಡಲ್ಲ. ಅದನ್ನು ನಾನು ಪೋಸ್ಟ್ ಮಾಡಿದ್ದೀನಲ್ಲ, ದರ್ಶನ್ ಹಾಗೂ ಅಭಿಷೇಕ್. ಯಾರು ಕುಂಬಳಕಾಯಿ ಕಳ್ಳರೋ ಇಡೀ ದೇಶಕ್ಕೆ ಗೊತ್ತಿದೆ. ನಾನು ಯಾಕೆ ಹೇಳಬೇಕು ಇದನ್ನು? ಈ ಒಂದು ಸಂದರ್ಭದಲ್ಲಿ ಅವರು ಹೀಗೆ ಹೇಳಿದ್ರು, ನಾನು ಇದನ್ನು ಹೇಳೋದು ಅದೆಲ್ಲ ಸದ್ಯಕ್ಕೆ ಬೇಡ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಅವಶ್ಯಕತೆ ಅವ್ರಿಗಿಲ್ಲ ಅಂತ ಹೇಳಿದ್ರು, ನನಗೂ ಯಾರ ಅವಶ್ಯಕತೆಯೂ ಇಲ್ಲ. ಎಲ್ಲ ಏನು ಅನಿಸುತ್ತೆ ನಿಮಗೆ? ಯಾವ ನಿರ್ಧಾರವನ್ನು ಕೈಗೊಳ್ಳಬಹುದು? ಅಲ್ಲ, ನಿರ್ಧಾರ ಈಗ ನೀವು ಈಗಾಗಲೇ ಹೇಳ್ಬಿಟ್ಟಿದ್ದೀರಾ. ಅದು ಸ್ವಲ್ಪ ದೀಪ್ತಿ ಕೂಡ ಹೇಳಿದ್ರು, ಕುಮಾರಸ್ವಾಮಿ ಅವ್ರ ಕಡೆ. ಅವರು ಮೋದಿಗೆ ಅಂತ ಮೊನ್ನೆ ಹೇಳಿದಾಗಲೇ ಅದಿದಾಯ್ತು. ನನಗೆ ಒಂದಂತೂ ಬಹಳ ಕ್ಲಿಯರ್ ಆಗ್ತಾ ಇದೆ, ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅವರು. ಕರೆಕ್ಟ್, ಅದನ್ನ ಅವರು ಕೊನೆನೇ ಹೇಳಿದ್ರು. ಯಾಕಂದ್ರೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡುವಂತ ಮನಸ್ಸಿದ್ರು ಕೂಡ ಡಿ.ಕೆ. ಶಿವಕುಮಾರ್ ಅವರ ನಡವಳಿಕೆಯಿಂದಾಗಿನೇ ಅವರು ಬೇಸರ ಕೊಟ್ಟಂಗೆ ಕಾಣ್ತಾ ಇದೆ. ಇದು ಡಿ.ಕೆ. ಶಿವಕುಮಾರ್ ಅವರು ಒಂಥರ ಎಮೋಷನಲ್ ಆಗಿ, ಯೂಶಲಿ ಡಿ.ಕೆ. ಶಿವಕುಮಾರ್ ಅವರು ರಾಜಕೀಯವಾಗಿ ರಿಯಾಕ್ಟ್ ಮಾಡ್ತಾರೆ. ಸುಮಲತಾ ಅವ್ರ ವಿಷಯದಲ್ಲಿ ಅವರು ಬಹಳ ಸೀರಿಯಸ್ ಆಗಿ, ಎಮೋಷನಲ್ ಆಗಿ, ನಾನು ಅವ್ರ ಬಗ್ಗೆ ಏನು ಮಾತಾಡಿಲ್ಲ ಅಂದ್ರೆ ನಮ್ಮ ಮಧ್ಯೆ ಜಗಳ ತಂದಿಟ್ಬಿಟ್ರಪ್ಪ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಒಂಥರ ತುಂಬಾ ಸೀರಿಯಸ್ ಆಗಿ. ಆದ್ರೆ ಒಂದು ಸುಮಲತಾ, ಈಗ ನೋಡಿ, ಸುಮಲತಾ ಅವರಿಗೆ ಬರುವಂತ ಅವಕಾಶಗಳಿದ್ದಾಗ ಅವರದನ್ನ ಬಹಳ ಇಗ್ನೋರ್ ಮಾಡ್ತಾ ಇದ್ರು. ನೀವು ಬರೋದೇ ಬೇಡ ಅನ್ನೋ ರೀತಿಯಲ್ಲೇ ಮಾತಾಡ್ತಾರೆ. ಅದೊಂದು ದೊಡ್ಡ ತಪ್ಪು ಕಾಂಗ್ರೆಸ್ ಮಾಡಿದ್ದು ಅಂತ. ಬರೋದೇ ಬೇಡ ಅಂತ. ಆಮೇಲೆ ಸುಮಲತಾ ಬಾಯ್ ಬಿಟ್ಟು ಅದನ್ನ ಕೇಳಿದ್ರು, ನಮಗೆ ಅವಕಾಶ ಇದ್ರೆ ನಾನು ಖಂಡಿತವಾಗ್ಲೂ ಬರ್ತೀನಿ, ನಾನು ಕಾಂಗ್ರೆಸ್, ಆಮೇಲೆ ಅಂಬರೀಶ್ ಕಾಂಗ್ರೆಸ್. ಬಹುಶಃ ಸುಮಲತಾ ಅವ್ರ ಕೆಪಾಸಿಟಿಯನ್ನು ಆಗ ಕಾಂಗ್ರೆಸ್ ಬಹಳ ಅಂಡರ್ ಎಸ್ಟಿಮೇಟ್ ಮಾಡಿದ್ರು ಅಂತ ಇದ್ದಿರ್ಬೋದು. ಆದ್ರೆ ಅದಾದ ನಂತರ ಹೋದ್ರೆ ಅರ್ಥ ನೋಡಿ, 2 ವಿಚಾರಗಳು ಇಲ್ಲಿ. ಸುಮಲತಾ ಅವರು ಪಕ್ಷಾತೀತವಾಗಿ ನಾನು ಹೇಳ್ಬೇಕಾದ್ರೆ, ಒಂದು ಸುಮಲತಾ ಅವರ ಕಾನ್ಫಿಡೆನ್ಸ್, ಅವರ ಮಾತಾಡುವಂತ ರೀತಿ, ಐ ವಾಸ್ ಅಪ್ ಟು ಸೇ ಹರ್ ಮೆಚುರಿಟಿ ಅಂಡ್ ಬ್ಯಾಲೆನ್ಸ್, ಮೆಚುರಿಟಿ ಲೆವೆಲ್ ಇದೆಯಲ್ಲ. ಆಮೇಲೆ ಯಾವ ರಾಜಕಾರಣಿಯಿಂದಲೂ ಇದನ್ನ ನಿರೀಕ್ಷೆ ಮಾಡಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರು ಯಾವ ಪಕ್ಷಕ್ಕೆ ಹೋಗ್ತಾರೋ, ಮತ್ತೊಂದು ಮಗದ ಒಬ್ಬ ಆತರ ಇತ್ತ ಲೇಡಿ ಇರಬೇಕು ರಾಜಕಾರಣದಲ್ಲಿ. ಅದನ್ನೇ ನರೇಂದ್ರ ಮೋದಿ ಅವರು ಅರ್ಥ ಮಾಡ್ಕೊಂಡ್ರು ನೋಡಿ. ಅವ್ರು ಹೇಳ್ತಾರೆ, ನಾನು ಹೋಗಿದ ತಕ್ಷಣ ನರೇಂದ್ರ ಮೋದಿ ಅವರು ನನಗೆ ಏನ್ ಹೇಳಿದಂದ್ರೆ, ಗೊತ್ತಿದೆಯಮ್ಮ, ನಾನು ಹೇಳಿದೀನಿ ಅಮಿತ್ ಶಾ ಅವರಿಗೆ ನಿಮ್ಮ ಬಗ್ಗೆ ಬಹಳ ಸೀರಿಯಸ್ ಆಗಬೇಕು, ನಮಗೆ ಬೇಕು ಅಲ್ಲಿಂದ ಅಂದ್ಬಿಟ್ಟು. ಒಂದು ವೇಳೆ ಏನಾದ್ರೂ ಬಿಜೆಪಿ JDS ಮೈತ್ರಿ ಇಲ್ಲದೆ ಇದ್ದಿದ್ರೆ ಇವರು ಬಿಜೆಪಿ ಕ್ಯಾಂಡಿಡೇಟ್. ಇದು ಒಂದು ರೀತಿಯಲ್ಲಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಬಿಟ್ಟಿದ್ದಾರೆ. ಅದು ಕೂಡ HD ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಆಗೋ ಕಾರಣಕ್ಕಾಗಿ. ಒಂದ್ ವೇಳೆ ನಿಖಿಲ್ ಆಗಿದ್ದಿದ್ರೆ ಇವರು ಕೇಳಿ ಬಿಡ್ತಾ ಇದ್ರು, ಹೆಂಗೆ ನನ್ನ ವಿರುದ್ಧ ಅವರ ಮಾತು ಹೆಂಗಿರುತ್ತೆ ಅಂತಂದ್ರೆ, ನೀವು ಹೆಂಗೆ ನನ್ನ ವಿರುದ್ಧ ಸೋತ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾ ಇದೀರಿ ಅಂತ ಕೇಳಿದ್ರೆ ಮೋದಿ ಅವ್ರಿಗೆ ಉತ್ತರ ಇರ್ಲಿಕ್ಕಿಲ್ಲ, ಅಮಿತ್ ಶಾ ಅವ್ರಿಗೆ ಉತ್ತರ. ಐ ಥಿಂಕ್ ಆಸ್ ಯು ಸೆಡ್, ನಮ್ಮ ಬಹಳಷ್ಟು ಜನ ರಾಜಕಾರಣಿಗಳು ಅವರಿಂದ, ಅಂದ್ರೆ ನಾನು ಇಲ್ಲಿ ವೈಯಕ್ತಿಕ ಪ್ರತಿಷ್ಠೆ ತಗೋಬಾರ್ದು, ಈಗೋ ವಿಚಾರ ತಗೋಬಾರ್ದು, ಆದ್ರೆ ಅವರ ಮಾತುಗಳಿದೆಯಲ್ಲ, ಮಾಧ್ಯಮದ ಎದುರು ಹೇಗೆ ಮಾತಾಡಬೇಕು, ಜನರ ಎದುರು ಹೇಗೆ ಮಾತಾಡಬೇಕು, ಎಷ್ಟೇ ಎಮೋಷನಲ್ ಕ್ರೂಷಿಯಲ್ ಸಿಚುವೇಶನ್ ಇರಲಿ, ನೀವು ಸೋಲ್ತಾ ಇದ್ರೆ ನಿಮಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಕೇಳಿದ್ರು ಅವ್ರು ಅದೇ ಬ್ಯಾಲೆನ್ಸಿಂಗ್ ಆಗಿ ಆನ್ಸರ್ ಕೊಡ್ತಾರೆ. ಒಂದು ಶಬ್ದ ಆಚೆ ಮಾತಾಡಲ್ಲ ಅವರು. ನಾವು ಅದೇ ಮೊನ್ನೆ ನಾನು ಅವರನ್ನ ಭೇಟಿಯಾದಾಗ ಅದೇ ಹೇಳಿದೆ. ಈಗ ನನಗೆ ಗೊತ್ತಾಯ್ತು ಅಂಬರೀಶ್ ಅವ್ರು ಯಾಕೆ ನಿಮ್ಮ ಹಿಂದೆ ಬಿದ್ದರು ಅಂತ ಹೇಳಿ. ಓಕೆ, ಇದರ ಬಗ್ಗೆ ಶ್ರೀಪಾದ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಶ್ರೀಪಾದ್, ಅಲ್ಲಿ ನಿನ್ನೆ ಒಂದು ಪತ್ರ ಎಲ್ಲ ಬರೆದ ನಂತರ ಮಂಡ್ಯದಲ್ಲಿ ಸುಮಲತಾ ಅವರು ಯಾವ ನಿರ್ಧಾರ ಕೈಗೊಳ್ತಾರೆ ಅನ್ನೋದ್ರ ಬಗ್ಗೆ ಮಾತು ಬರ್ತಾ ಇದೆಯಾ? ಈಗ ಇರುವಂಥದ್ದು, ಒಂದೋ ಸೈಲೆಂಟ್ ಆಗಬೇಕು, ಒಂದೋ ಸಪೋರ್ಟ್ ಮಾಡಬೇಕು. ನೇರವಾಗಿ ಹೇಳ್ಬಿಡ್ತೀನಿ, ಕಾಂಗ್ರೆಸ್ಗಂತೂ ಸಪೋರ್ಟ್ ಮಾಡಲ್ಲ ಸುಮಲತಾ. ಕಾಂಗ್ರೆಸ್ಗಂತೂ ಸಪೋರ್ಟ್ ಮಾಡೋಂಗೆ ಕಾಣ್ತಾ ಇಲ್ಲ. ಯಾಕಂದರೆ ಕಾಂಗ್ರೆಸ್ ನಾಯಕರೇ ಅದನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀವು ಬೇಕಾಗಿಲ್ಲ ನಮಗೆ ಅನ್ನೋ ರೀತಿಯಲ್ಲಿ. ಒಂದೋ ಸೈಲೆಂಟ್ ಆಗಿರಬೇಕು, ಒಂದೋ ಫುಲ್ ಪ್ರೆಜರ್ ಸಪೋರ್ಟ್ ಮಾಡಬೇಕು. ಅಲ್ಲಿಯ ಅವರ ಅಭಿಮಾನಿಗಳು, ಅವರ ಕಾರ್ಯಕರ್ತರು ಏನು ಹೇಳ್ತಾರೆ? ಜಯಪ್ರಕಾಶ್, ಈಗಾಗಲೇ ಯಾವಾಗ ಸುಮಲತಾ ಅವರು 2ನೇ ಬಾರಿಗೆ ಸಂಸದೆಯಾಗಿ ಪಾರ್ಲಿಮೆಂಟನ್ನು ಪ್ರವೇಶ ಮಾಡಬೇಕು ಅನ್ನುವಂತಹ ಕನಸು ಭಗ್ನಗೊಳ್ತು, ಆವಾಗ ಅವರು ಸಂಪೂರ್ಣವಾಗಿ ಮೌನಕ್ಕೆ ಜಾರಿದ್ರು. ಆದರೆ ನಿನ್ನೆ ಶನಿವಾರ ದಿನ ಯಾವಾಗ ಅವರ ಅಭಿಮಾನಿಗಳು, ಬೆಂಬಲಿಗರು ಹೋಗಿ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಲೇಬೇಕು ಅಂತ ಹಠ ಮಾಡ್ತಾರೋ, ಅವರಿಗೆ ಒಂದು ಸಂತೈಸುವ ರೀತಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಚುನಾವಣೆಗೆ ನಿಂತರು, ಸೋತ್ರು, ಸತ್ರು, ಅದು ಮಂಡ್ಯದಲ್ಲಿ ಅಂತ ಹೇಳಿ. ಆದರೆ ಸುಮಲತಾ ಅವರ ಸದ್ಯಕ್ಕಿನ ನಡೆಯನ್ನು ಗಮನಿಸಿದರೆ ಬಹುಶಃ ಈ ಮಂಡ್ಯದ ರಾಜಕಾರಣದ ವಾತಾವರಣವನ್ನು ನೋಡಿದರೆ
ಈ ಮಂಡ್ಯದಲ್ಲಿ ಜಿದ್ದಾಜಿದ್ದಿನ ರಾಜಕಾರಣಕ್ಕಿಂತ ಸಂಧಾನದ ರಾಜಕಾರಣವೇ ಮುಖ್ಯ, ಅದನ್ನೇ ಮಾಡೋಣ ಅನ್ನೋಂತಹ ಲೆಕ್ಕಕ್ಕೆ ಸುಮಲತಾ ಅವರು ಬಂದಂಗಿದೆ. ಇಲ್ಲಿ ಅಭಿಮಾನಿಗಳು ಒಂದು ರೀತಿ ಅವರಿಗೆ ಒತ್ತಾಯವನ್ನ ಮಾಡ್ತಾರೆ, ನೀವು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ. ಅದು ಯಥಾವತ್ ಕಳೆದ ಸಾರಿಯೂ ಕೂಡ ಇದೇ ರೀತಿ ಆಗಿತ್ತು, ಈ ಸಾರಿಯೂ ಕೂಡ ಅದು ರಿಪೀಟ್ ಆಗುತ್ತೆ. ಆದರೆ ಸುಮಲತಾ ಅವರ ಜಾಣ ನಡೆ ಏನಂತಂದ್ರೆ ಅವ್ರ ಮುಂದೆ ಇರುವಂಥದ್ದು 3 ಆಯ್ಕೆಗಳು. ಒಂದು, ಪಕ್ಷೇತರವಾಗಿ ಅವರು ಸ್ಪರ್ಧೆ ಮಾಡಬೇಕು, ಇಲ್ಲ ಅಂತಂದ್ರೆ NDA ಬೆಂಬಲಿತ ಅಭ್ಯರ್ಥಿ ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಮಾಡಬೇಕು, ಇದರ ಜೊತೆಗೆ ತಟಸ್ಥವಾಗಿ ಉಳಿದು ಬಿಡೋದು, ನ್ಯೂಟ್ರಲ್ ಆಗಿ ಯಾರಿಗೂ ಸಪೋರ್ಟ್ ಮಾಡೋದಿಲ್ಲ, ಏನು ಮಾಡೋದಿಲ್ಲ, ನಮ್ಮ ಪಾಡಿಗೆ ನಾವು ಇದ್ದು ಬಿಡ್ತೀವಿ ಅಂತ. ಸೊ ಈ 3ರಲ್ಲಿ ಇವತ್ತು ಯಾವುದನ್ನು ಆಯ್ಕೆ ಮಾಡಿಕೊಡ್ತಾರೆ ಅನ್ನೋಂಥದ್ದು ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಯಥಾವತ್ ಮಂಡ್ಯ ಹೈ ವೋಲ್ಟ್ ರಾಜಕಾರಣ, ಸುಮಲತಾ ಅವರು ತಟಸ್ಥರಾಗಿ ಉಳಿದ್ರೆ, ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದಿಲ್ಲ ಅಂತ ಕಣದಿಂದ ಹಿಂದೆ ಸರಿದ್ರೆ, ಕುಮಾರಸ್ವಾಮಿ ಅವರು ಬಹುತೇಕ ಏದುಸಿರು ಬಿಡ್ತಾರೆ. ಯಾಕಂದರೆ ಮಂಡ್ಯದಲ್ಲಿ ತೆನೆ ಹೊತ್ತ ಮಹಿಳೆಯ ಅಸ್ತಿತ್ವ ನೆಲ ಕಚ್ಚಿದೆ. ಸುಮಲತಾ ಅವರು ನ್ಯೂಟ್ರಲ್ ಆಗೋದ್ರಿಂದ ಮತ್ತೆ JDS ಪ್ರಾಬಲ್ಯಕ್ಕೆ ಬರುತ್ತೆ ಮಂಡ್ಯದಲ್ಲಿ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಅವರಿದ್ದಾರೆ. ಇಲ್ಲಿನ ಬೆಂಬಲಿಗರಂತೂ ಈ ಕ್ಷಣದವರೆಗೂ ಕೂಡ ಅವರಿಗೆ ಒತ್ತಡ ಮಾಡ್ತಾ ಇದ್ದಾರೆ, ನೀವು ಪಕ್ಷೇತರವಾಗಿ ಅಖಾಡಕ್ಕೆ ಇಳಿಬೇಕು ಅಂತ ಹೇಳಿ. ಆದರೆ ಸುಮಲತಾ ಅವರ ಸದ್ಯಕ್ಕಿನ ಎಲ್ಲ ಬೆಳವಣಿಗೆಯನ್ನು ಗಮನಿಸ್ತಿದ್ರೆ ಅವರು ಈ ಸಾರಿ ಅಖಾಡಕ್ಕೆ ಇಳಿಯೋದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಎನಿಹೌ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿಗೆ ಅವರ ನಿರ್ಧಾರ ಏನು ಅನ್ನುವಂಥದ್ದು ಸ್ಪಷ್ಟವಾಗಲಿಕ್ಕಿದೆ. ನಾನೀಗ ಅದೇ ಸ್ಪಾಟಲ್ಲಿ ಇದ್ದೀನಿ, ಇದೇ ಶ್ರೀ ಕಾಳಿಕಾಂಬ ಸಮುದಾಯ ಭವನ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇದೇನು ಕೆಲವೇ ಕ್ಷಣಗಳಲ್ಲಿ ಅಭಿಮಾನಿಗಳು ಸೇರ್ತಾರೆ. ಅದಕ್ಕಿಂತ ಮುಂಚೆ ಈ ಕಾಳಿಕಾಂಬಾ ದೇವಸ್ಥಾನವನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಇಲ್ಲಿ ವಿಶೇಷ ಪೂಜೆಯನ್ನು ಸುಮಲತಾ ಅವರು ಸಲ್ಲಿಸಲಿಕ್ಕಿದ್ದಾರೆ. ಈ ಕಾಳಿಕಾಂಬಾ ದೇವಸ್ಥಾನಕ್ಕೆ ಬಂದು ವಿಶೇಷ ಪೂಜೆಯನ್ನು ಸಲ್ಲಿಸಿದ ನಂತರ ಪಕ್ಕದಲ್ಲೇ ಇರುವಂತಹ ಈ ಸಮುದಾಯ ಭವನ, ಈ ಸಮುದಾಯದ ಭವನದಲ್ಲಿ ಬಹಿರಂಗವಾಗಿ ಬೆಂಬಲಿಗರ ಸಭೆಯನ್ನು ನಡೆಸಿ ಸಭೆಯಲ್ಲಿ ಏನು ನಿರ್ಧಾರ ತೆಗೆದುಕೊಳ್ತಾರೆ. ಸಹಜವಾಗಿ ಇಲ್ಲಿಯೂ ಕೂಡ ಈ ಕ್ಷಣದಲ್ಲಿಯೂ ಕೂಡ ಬೆಂಬಲಿಗರು ಮತ್ತೆ ಅವರಿಗೆ ಒತ್ತಾಯವನ್ನು ಮಾಡ್ತಾರೆ. ಆದರೆ ಅಂತಿಮವಾಗಿ ಸುಮಲತಾ ಅವರು ಅಳೆದು ತೂಗಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಈಗ ಸದ್ಯಕ್ಕಿನ ಕುತೂಹಲ ಆಗಿದೆ. ಜಯಪ್ರಕಾಶ್. ಎಸ್, ಥ್ಯಾಂಕ್ ಯು. ಕಳೆದ ಬಾರಿ ಒಂದಂತೂ ಭಾಳ ಸ್ಪಷ್ಟ, JDS ಮತ್ತು ಕಾಂಗ್ರೆಸ್ ಅಲ್ಲಿ ಅಂದರೆ ಮೈತ್ರಿ ಆಗಿದ್ರು ಕೂಡ ಕಾಂಗ್ರೆಸ್ನ ಒಂದೇ ಒಂದು ಓಟು ಕೂಡ JDSಗೆ ಹೋಗಲಿಲ್ಲ. ಅದೆಲ್ಲವೂ ಕೂಡ ಸುಮಲತಾ ಅವರಿಗೆ ಹೋಯಿತು, BJP ಓಟು ಕೂಡ ಹೋಯಿತು. ಯಾಕೆಂತಂದರೆ ಕಳೆದ ಬಾರಿ, ಅದಕ್ಕಿಂತ ಮೊದಲ ಬಾರಿ CS ಪುಟ್ಟರಾಜು ಏನು ನಿಂತಿದ್ರು, ಅವರೇನು ರಮ್ಯಾ ವಿರುದ್ಧ ಒಂದು 5,000 ಮತಗಳ ಅಂತರದಿಂದ ಗೆದ್ದರು. ಆ ಮತಗಳ ಜೊತೆಗೆ ಅಂದರೆ CS ಪುಟ್ಟರಾಜು ಅವರಿಗೆ ಪ್ರಾಪ್ತವಾಗಿದ್ದಂಥ ಮತಗಳ ಜೊತೆಗೆ 50,000 ಜಾಸ್ತಿ ಮತಗಳು ಇವರಿಗೆ, ಯಾರಿಗೆ, ಅಲ್ಲಲ್ಲ ನಿಖಿಲ್ಗೆ ಬಿದ್ದಿತ್ತು. ಏನು CS ಪುಟ್ಟರಾಜು ಅವರಿಗೆ 5 ಲಕ್ಷ ಬಿದ್ದಿದ್ರೆ ಇವರಿಗೆ 5.5 ಲಕ್ಷ ಬಿದ್ದಿತ್ತು. ಹಾಗಾಗಿ ಕುಮಾರಸ್ವಾಮಿ ಪದೇ ಹೇಳ್ತಾ ಇದ್ರು JDS ಓಟು ಎಲ್ಲಿಗೂ ಹೋಗಿಲ್ಲ, ಆದರೆ ಕಾಂಗ್ರೆಸ್ ಓಟು ಬರಲೇ ಇಲ್ಲ. ಯಾರಿಗೆ? JDSಗೆ ಬರಲೇ ಇಲ್ಲ. ಹಾಗಾಗಿ ಸುಮಲತಾ ಅವರಿಗೆ ಸಪೋರ್ಟ್ ಆಯಿತು. ಅವತ್ತಿನ ದಿನಮಾನಗಳಲ್ಲಿ 76,000 ಮತಗಳು BJPಗಿತ್ತು. ಈ ಮೊನ್ನೆ ಚುನಾವಣೆ ನಡೆದಾಗ BJP ಮತಗಳು 2 ಲಕ್ಷಕ್ಕೆ ಏರಿದೆ. ಅದಕ್ಕೆ ನಾನು ಒಂದು ಕಾರಣ ಅಲ್ಲವಾ ಅಂತ ಸುಮಲತಾ ಹೇಳ್ಕೊತೀನಿ. ಡೆಫಿನೆಟ್ಲಿ BJP ಹ್ಯಾಸ್ ಟು ಅಕ್ಸೆಪ್ಟ್ ಇಟ್ ಸಿನ್ಸ್. ಅದ್ರ ಜೊತೆಗೆ ಒಂದು ಚಿಕ್ಕ ವಿಚಾರ ಏನಂತಂದ್ರೆ, ರಾಜಕೀಯದಲ್ಲಿ ಹಣಬಲ ಮತ್ತು ಜಿದ್ದು, ಹಠ, ನಾನು ಗೆಲ್ತೀನಿ ಅನ್ನೋದು ಎಷ್ಟು ಮುಖ್ಯವೋ, ಅದು ತುಂಬ ಮುಖ್ಯ. ಅದು ಎಷ್ಟು ಮುಖ್ಯವೋ ಅದಕ್ಕಿಂತ ಮುಖ್ಯ ಕೆಲವೊಂದು ಸಾರಿ ಜಾಣ್ಮೆ ಮತ್ತು ಸಂಧಾನದ ರಾಜಕೀಯ ಅಂತ ಅನ್ಸುತ್ತೆ. ಬುದ್ಧಿವಂತಿಕೆ ಬಹಳ ಮುಖ್ಯ ಆಗುತ್ತೆ ಅನ್ಸುತ್ತೆ. ಅಲ್ಲ, ಅದರ ಜೊತೆಗೆ ಇದನ್ನು ಓಪನ್ ಆಗಿ ಹೇಳ್ಬಿಡ್ತೀನಿ. ಸಾಧಾರಣವಾಗಿ ಒಂದು ರಾಜಕೀಯ ಪಕ್ಷಗಳು ಮತ್ತೊಂದು ಅಂತಿರುವಾಗ ಈಗ ಪತ್ರಿಕೆಗಳಿಗೆ ಪ್ರಕಟಣೆ, ಮತ್ತೊಂದು ಟಿವಿಗಳಿಗೆ ಪ್ರಕಟಣೆ, ಮತ್ತೊಂದು ಕೊಡ್ತಾರೆ. ಆದರೆ ಕಳೆದ ಬಾರಿ ಚುನಾವಣೆ ಆಯ್ತಲ್ಲ, ಮಂಡ್ಯ ಲೋಕಸಭಾ ಚುನಾವಣೆ, ಆ ಸಂದರ್ಭದಲ್ಲಿ ಸುಮಲತಾ ಅವರಿಂದ ಯಾವುದೇ ಪ್ರಕಟಣೆಯೂ ಇರಲಿಲ್ಲ.